ಹೊಡೆದೋಗಿದೆ. ಹೊಡೆದೋಯ್ತಾ? ಅಯ್ಯೋ, ಎರಡು ಹೊಡೆದೋಗೈತಲ್ಲಮ್ಮ. ನಾನು ಎಗ್ ರೈಸು ಹೊರಗಡೆ ಇಡ್ಲಿ ತಿನ್ಕೊಂಡು ಜೀವನ ಮಾಡ್ತೀನಿ, ನೀನ್ ಮನೇಲೆ ತಿಂತಾ ಇದೀಯ ಅಂತ. ನೀನು ಪ್ರೆಗ್ನೆಂಟ್ ಆದಾಗೆಲ್ಲ ಮಾಡ್ತೀನಿ, ಡೋಂಟ್ ವರಿ. ನಾನೇ ಬೇಸ್ ಅಂಡ್ ಗೈಸ್, ಇವಾಗ ಆಷಾಢ ಮಾಸ, ನಾವು ಹೊರಗಡೆ ಓಡಾಡ್ತಾ ಇದೀವಿ. ಅಂಡ್ ಯಾರು ತುಂಬಾ ಜನ ಕಮೆಂಟ್ ಹಾಕಿದ್ರು ಆಷಾಢ ಮುಗ್ದೋಯ್ತಾ ಅಂತ. ನಾನು ಒಬ್ಳೆ ಬಂದಿದ್ರೆ ಇಷ್ಟೊತ್ತಲ್ಲಿ ತಿಟ್ಟಿರೋ ನೀನ್ ಕೇಳೋದಿಲ್ಲ, ಕಾಲ್ ಮಾಡಿದ್ ಮನೇಲಿ ಕೂರಿಸ್ತೀನಿ ಅಂತೆಲ್ಲ ಬೈದಿರೋರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಸಾಗಾ ಸ್ಟೋರಿಯ ಹೊಸ ಬ್ಲಾಗ್ಗೆ ಸ್ವಾಗತ. ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ಸಂಡೇ ಹೆಂಗೆ ನಡೀತಾ ಇದೆ ನಿಮ್ಮ ಸಂಡೇ? ಆ್ಯಂಡ್ ಇವತ್ತು ನಾನು ನಮ್ಮನೇಲಿದ್ದೀನಿ. ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ನಾನು ನಮ್ಮ ಮನೆಗೆ ಬಂದೆ ಗಗನ ಮನೆಯಿಂದ. ಆ್ಯಂಡ್ ಇವಾಗ ಮತ್ತೆ ಗಗನ ಮನೆಗೆ ಹೋಗ್ತಾ ಇದ್ದೀನಿ ವಾಪಸ್ಸು. ಯಾಕಂದರೆ ನಮಗೆ ಊಟ ಇಲ್ಲ, ತಿಂಡಿ ಹೊರಗಡೆ ಹೋಟ್ಲಲ್ಲಿ ಇಡ್ಲಿ ತಿಂದೆ ಗೈಸ್. ಇವಾಗ ಊಟನೂ ಹೋಟ್ಲಲ್ಲಿ ಮಾಡೋದು ಬೇಡ ಅಂತ ಗಗನ ಅವ್ರ ಮನೇಲಿ ಸ್ಪೆಷಲ್ ಅಡುಗೆ ಮಾಡ್ತಿದ್ದಾರೆ. ಸೊ ಅಳಿಮಯ್ಯ ಬಪ್ಪ ಅಂತ ಫೋನ್ ಮಾಡಿದ್ರು, ನಾನು ಅದಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಅಷ್ಟೇ ಅಲ್ಲ, ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ಇವತ್ತು ನಮಗೆ 2 ಇನ್ವೈಟ್ ಇದೆ ಗೈಸ್. ಮೈಸೂರಲ್ಲಿ 2 ಹೊಸ ಪ್ಲೇಸ್ ಇನಾಗ್ರೇಷನ್ ಆಗ್ತಾ ಇದೆ, ಅದು ಇನ್ವೈಟ್ಗೂ ಹೋಗ್ತಾ ಇದ್ದೀವಿ. ಸೊ ಗಗನ ಕರ್ಕೊಂಡು ಹೋಗಬೇಕು, ನಾನು ಒಬ್ಬನೇ ಹೋಗಲ್ಲ. ಸೊ ಕರ್ಕೊಂಡು ಹೋಗೋಕ್ಕೆ ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ, ಅಲ್ಲೇ ಊಟ ಮಾಡ್ಕೊಂಡು ಪಿಕ್ ಮಾಡ್ಕೊಂಡು ಹೋಗ್ತೀನಿ. ಸೊ ಆ್ಯಂಡ್ ಬಟ್ಟೆ ವಾಶ್ಗೆ ಹಾಕಿದ್ದೆಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ, ಅದೊಂದು ಜರ್ಕಿನ್ ಅಷ್ಟೇ, ಅದು ಎತ್ತಿಡಬೇಕು. ಆ್ಯಂಡ್ ಇವಾಗ ನಿಮಗೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ಸೀದಾ ನಾನು ಗಗನ ಅವ್ರ ಮನೆಗೆ ಹೋಗ್ತೀನಿ. ಇಲ್ಲಿಂದ ಆಲ್ಮೋಸ್ಟ್ ಗೈಸ್ 18.3 ಕಿಲೋಮೀಟರ್ಸ್ ಎಕ್ಸಾಕ್ಟಾಗಿ ಗಗನ ಅವ್ರ ಮನೆ ಸಾತ್ಗಳಿಲಿ. ಸೊ ಅಷ್ಟು ದೂರ ಹೋಗೋಕ್ಕೆ ಅಲ್ಲಿ ನಂಗೆ ಒಂದು 25 ಮಿನಿಟ್ಸ್ ಬೇಕು. ಸೊ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಗೈಸ್. ಹೇಳ್ದಂಗೆ 20 ನಿಮಿಷ ಟ್ರಾವೆಲ್ ಮಾಡಿ ನಮ್ಮ ಗಗನ ಮೇಡಮ್ ಅವರ ಮನೆ ರೀಚ್ ಆಗಿದ್ದೀವಿ. ನಮ್ಮ ಹೆಂಗಸು ಮನೆ. ಒಬ್ಬಟ್ಟು ಮಾಡಿದೀವಿ ಅಂತ ತಕ್ಷಣ ಬಂದ್ಬಿಟ್ಟಿದೆಯಲ್ಲ, ಗೊತ್ತಾಗಲ್ಲಮ್ಮ, ಗೊತ್ತಾಗುತ್ತೆ, ರೋಡ್ ಗೊತ್ತಾಗುತ್ತೆ, ಅದಕ್ಕೆ ಕರೆಕ್ಟಾಗಿ ಮನೆಗೆ ಬಂದಿದ್ದೀನಿ. ಇಲ್ಲ ಪಕ್ಕದ ಮನೆಗೆ ಹೋಗ್ಬಿಡ್ತಾ ಇದ್ದೆ. ಏನು ಸಮಾಚಾರ? ತಿಂದ ಒಬ್ಬಟ್ಟು ಎಷ್ಟೋ ಒಂದು 10 ಒಂದು ಅದೇನೋ ಬಾಕ್ಸ್ ಹೇಳಿದ್ದು ಗೈಸ್. ಬಾಕ್ಸ್ ತಂದಿದ್ದೀನಿ, ಬಾಕ್ಸ್ ಬೇರೆ ಕೊಡಬೇಕು. ಹುಷಾರು. ಹೊಡೆದೋಯ್ತಾ? ಅಯ್ಯೋ, 2 ಹೊಡೆದೋಗೈತಲ್ಲಮ್ಮ. ಎಂಥ ಕೆಲಸ ಆಯಿತು ಗುರು, ಎಡಬಟ್ ಕೆಲಸ. ನನಗೆ ಗೊತ್ತಾಗಲಿಲ್ಲ, ಏನೋ ಕುಲ್ಕಿರ್ಲಿಲ್ಲ, ನೆನ್ನೆ ತಗೊಂಡ್ಬಂದಿದ್ದೀನಿ. ಮೊಟ್ಟೆ ಹೊಡೆದೋಗೈತೆ ಗೈಸ್, ಹಾಳಾಗುತ್ತೆ, ನಾನು ಇನ್ನೂ ತಿನ್ನಲ್ಲ ಅಂದ್ಬಿಟ್ಟು ತಗೊಂಡ್ಬಂದ್ರೆ ಈ ಕೆಲಸ ಮಾಡ್ಕೊಂಡು ತಿನ್ಬೇಕು ತಾನೆ. ಬೆಳಗ್ಗೆ ಎಲ್ಲಿ ನಾನು ಹೋಗೋದ್ಲೆ, ನಾಳೆ ಮಧ್ಯಾಹ್ನ ಮೇಲಾಗುತ್ತೆ, ನಾಳೆನೂ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಸೋಮವಾರ ತಿನ್ನಲ್ಲ. ಇನ್ನು ಸೋಮವಾರ ನಾವು ಬೇರೆ ಕಡೆ ಶ್ರೀರಂಗಪಟ್ಟಣ ಹೋಗ್ತೀವಿ ಅಂದ್ಬಿಟ್ಟು ತಗೊಬಂದೆ. ನೋಡಿದ್ರೆ ಈ ಕೆಲಸ ಈಗಲೇ ಮಾಡಿಸ್ಬಿಡು. ಆ್ಯಂಡ್ ಇನ್ನೊಂದಲ್ಲಿ 3 ಮಾವಿನ ಉಳಿದಿತ್ತಲ್ಲ, ಅದು ತಗೊಂಬಂದಿದ್ದೀನಿ. ಇದು ಫ್ಯಾಷನ್ ಫ್ಯಾಕ್ಟ್ರಿದು ಕೂಪನ್ಸ್, ಇನ್ ಕೇಸ್ ಏನಾದ್ರು ಬೇಕಾದರೆ ಅಂತ, ಅಲ್ಲೇ ಬಿದ್ದಿರಲಿ ಅಂತ. ಇವ್ರ ಮನೇಲಿ ಒಂದು ಅಮೇಝಿಂಗ್ ಸ್ನ್ಯಾಕ್ ಇದೆ, ನಮ್ಮ ಅತ್ತೆ ಬೆಳೆಸಿರೋದು. ಏನಮ್ಮದ? ಇದು ವಾಟರ್ ಆ್ಯಪಲ್ ಗೈಸ್, ನೋಡಿ ಎಷ್ಟು ಬಿಟ್ಟಿದೆ. ಇದ್ರ ಮಹಾತ್ಮೆ ನಮಗೆ ಗೊತ್ತಿರಲಿಲ್ಲ ಗೈಸ್. ತಿಂತಾನೆ ಇರಲಿಲ್ಲ, ಎಲ್ಲ ಬಿದ್ದು ಹಾಳಾಗ್ತಾ. ಹೌದು, ಸಕ್ಕದಾಗಿ ಬಿಟ್ಟಿದೆ, ಎಲ್ಲ ಬಾಗ್ಬಿಟ್ಟಿದೆ. ಈ ಸೀಸನ್ ಹೊರಗಡೆ ಮಾರ್ತಿರ್ತಾರೆ, ಕೆಂಪು ಕಲರ್ ಮಾರ್ತಿರ್ತಾರೆ. ಇದು ಕಲರ್ ಇಲ್ಲ, ಬಟ್ ಸೇಮ್ ಟೇಸ್ಟ್, ಸ್ವೀಟ್ ಇದೆ. ತುಂಬಾ ಹಣ್ಣಾಗಿರೋ ತಿಂದ್ರೆ ಸಕ್ಕದಾಗಿರುತ್ತೆ. ನಾನು ಫಸ್ಟ್ ಟೈಮ್ ಇವಾಗ್ಲೂ ಈ ಸತಿ ಬಂದಾಗ್ಲೇ ಒಂದು 3-4 ತಿಂದಿರೋದು. ಸಚಿನ್ ಕಿತ್ಕೊಟ್ಟು ಸುಮ್ಮನೆ ಬೇಜಾರಾಯ್ತು, ಇಲ್ಲಿ ನೋಡ್ತಿದ್ರೆ ಕಿತ್ಕೊಂಡು ತಿನ್ಬೋದು. ಇಲ್ಲೇ ಯಾವುದೇ ಅಲ್ಲ, ಯಾವುದೇ ಪೆಸ್ಟಿಸೈಡ್ಸ್ ಇಲ್ಲ, ಏನೂ ಹೊಡೆದಿಲ್ಲ, ಫುಲ್ ನ್ಯಾಚುರಲ್ಲು. ಅರೆ ಇದು ಮಧ್ಯದಲ್ಲಿ ಹುಳ ಇರುತ್ತೆ, ಇಲ್ಲಿ ನೋಡ್ಕೊಂಡು ತಿನ್ಬೇಕು. ಅದೇ ಬರೀ ಆಚೆ ಮಾತ್ರ ಹಿಂಗೆ ತಿನ್ಕೋಬೇಕು. ಒಂಚೂರು ಟಚ್ ಮಾಡಿದ್ರೆ ಬಿದ್ದೋಗುತ್ತೆ, ಅಷ್ಟೊಂದಿದೆ. ಎತ್ಕೋಗಿ ಮಾರ್ಬೋದು 2 kg ಐತಿದ್ರು. ಹೋಗು, ವಾಟರ್ ಆ್ಯಪಲ್ ಅಮ್ಮ, ವಾಟರ್ ಆ್ಯಪಲ್ ಅಂತ. ವೆಲ್ಕಮ್ ಬ್ಯಾಕ್. ಇದೇ ಇವತ್ತಿನ ಸ್ಪೆಷಲ್ ಊಟ, ಒಬ್ಬಟ್ಟು ಊಟ. ಅಲ್ಲ ಗೈಸ್, ನಾನು ಬಂದಿರೋದು ಆಷಾಢಕ್ಕೆ ಟ್ರೀಟ್ಮೆಂಟು ಸಚಿನ್ಗೆ. ನೀನೇನು ತಿನ್ನಲ್ವಾ? ಮೂಸ್ಕೊಂಡ್ಬಿಟ್ಟಿರ್ತೀಯ ಹಂಗೆ. ನಮ್ಮಮ್ಮ ನನಗೆ ಅಂತ ಅಲ್ಲ, ನೀನೇ ಹೇಳಿರ್ತೀಯ, ನಾನು ಸುಳ್ಳು ಹೇಳ್ತಿದ್ದೆ ಅಷ್ಟೇ. ಏನಿಲ್ಲ, ನಿನಗೆ ಅಂತ ಅಳಿಗೋಸ್ಕರ ಅಂತ ಮಾಡಿದ್ವಿ. ಆಯಿತು, ನಾನೇ ತಿಂತೀನಿ, ನೀನು ನೋಡ್ತಾ ಇರು ಆಯಿತಾ? ನಾನೇ ಒಂದು ತಿಂದಾಯ್ತು. ತಿನ್ನಲ್ಲ ಅಂದ್ಬಿಟ್ಟು ಹೆಂಗೆ ತಿಂತವಳು ನೋಡಿ ಗೈಸ್. ನನಗೆ ಅಂತ ಮಾಡ್ರೆ ಒಬ್ಬಟ್ಟೆಲ್ಲ ಇವಳೇ ತಿಂತವಳೆ. ನಿಂಗೆ ಅಂತ ಹತ್ತೊಬ್ಬಟ್ಟು, ನಿಂಗೆ ಒಂದು ಒಬ್ಬಟ್ಟ. ಅವರಮ್ಮ ಮಾಡ್ತೀನಿ ಅಂದರೆ ಇವಳು ಬೇಡ ಅಂತಿದ್ಲಂತೆ. ಬೇಡ ಬಿಡಮ್ಮ, ಅವನೇನು ತಿನ್ನಲ್ಲ ಅಂತ. ಮಮ್ಮಿ ಬೇಯಿಸ್ತಾಳೆ,
ಈಗಲೇ ಬರಲ್ಲ ಬಾ ಬಿಡು ಬಿಸಿ ಬಿಸಿ ಆಮೇಲೆ ಮಾಡ್ತೀನಿ ಅಂದ್ರ ನಾನೇ ಮನುಷ್ಯ ನಾನು ತಿಂತೀನಿ ಬಿಸಿ ಬಿಸಿ ನಂಗೆ ಮಾಡ್ಬೇಡಿ ಅಂತ ನಾನು ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. ಏನಕ್ಕೆ ಹಿಂಗೆ ಮದುವೆ ಮಾಡ್ಬಿಟ್ರೆ ಅದು ಲೇ ನೀನಾರು ತಿಂತಾ ಇದ್ದ, ನಾನು ಎಗ್ ರೈಸು ಹೊರಗಡೆ ಇಡ್ಲಿ ತಿನ್ಕೊಂಡು ಜೀವನ ಮಾಡ್ತಿದ್ದೀನಿ, ನೀನ್ ಮನೇಲೇ ತಿಂತಾ ಇದೆಯಾ? ನೋಡೋರು ಅದನ್ನ ನಿಜ ಅಂತಾರ, ಇನ್ನೇನು ನಮ್ಮಲ್ಲೇ ಬಿದ್ದಿದೆ. 2 ದಿನ ಇರ್ಲಿಲ್ಲಪ್ಪ. ಬೆಳಗ್ಗೆ ಇಡ್ಲಿ ತಿಂದಿದ್ಯಾ, ನೀನೇ ತಿಂದೆ. ಒಳ್ಳೆ ಟೊಮೊಟೊ ರೈಸ್ ತಿಂದಿದ್ಯಾ? ಅಲ್ಲ ನಿಂಗೆ ನಿಮ್ಮತ್ತೆ ಮನೆಗೆ ಬಂದಾಗ ಹಿಂಗೆ ಅಳಿಯಂಗೆ ಏನು ಅತಿಥಿ ಸತ್ಕಾರ ಮಾಡಂಗೆ ನಾನು ನಿಮ್ಮನೆಗೆ ಹೋದಾಗ ನನಗೂ ಸೊಸೆ ಸತ್ಕಾರ ಇಲ್ಲ, ಅದು ಇಂಡಿಯಾದಲ್ಲಿ ಇಲ್ವೇ ಇಲ್ಲ. ಇಂಡಿಯಾದಲ್ಲಿ ಇಲ್ಲ. ಸಿದ್ದರಾಮಯ್ಯ ಕೇಳು ತಗೊಬನ್ನಿ ಅಂತ. ನಿಂಗೆ ನೀನು ಪ್ರೆಗ್ನೆಂಟ್ ಆದಾಗೆಲ್ಲ ಮಾಡ್ತೀನಿ, ಡೋಂಟ್ ವರಿ. ನಾನೇ ಯಪ್ಪ ಎಷ್ಟು ಫ್ರಸ್ಟ್ರೇಷನ್ ಇಟ್ಕೊಂಡಿದ್ಯಾ, ಎಲ್ಲ ಹೊರ ಆಗ್ತಿದ್ಯಲ್ಲ ಇವತ್ತು. ಇರ್ಲಿ ಅಂದು ಒಂದಿನ ಒಬ್ಬಟ್ಟು ಮಾಡಿ ತಿನ್ನಿಸ್ತೀನಿ ಬಿಡಿ, ಇಲ್ಲ ತಕೋಟಾರ ತಿನ್ನಿಸ್ತೀನಿ. ಬಾರೆ ಹೋಯ್ತೀನಿ ಕರ್ಕೊಂಡು. ನಮ್ಮ ಅಪ್ಪ ಅಮ್ಮ ಈ ವಿಡಿಯೋ ನೋಡ್ತಿರ್ತಾರೆ, ಹೇಳೋ ಅವ್ರಿಗೆ. ಅತ್ತೆ ಮಾವ ನಂಗೂ ನಾನು ಶಿರುಣಿಗೆ ಬಂದಾಗ ಒಬ್ಬಟ್ಟು ಮಾಡಿ ಇದೇ ತರ ತಿನ್ಸ್ಬೇಕು, ಸೊಸೆಗೆ ಮಾಡಿರೋದು ಅಂತ ನಿಮ್ ಮಗಂಗೆ ಹೇಳ್ಬೇಕು. ಮಗನ್ಗಲ್ಲ ಮಗನೇ, ಸೊಸೆಗೆ ಮಾಡಿರೋದು ಅಂತ ಹೇಳ್ಬೇಕು. ಹೇಳಿದ್ರು ಅಲ್ಲಿಗೆ ಮಾಡಿರೋದು ಅಂತ ನೀವು ಹಂಗೆ ಹೇಳ್ಬೇಕು, ಸೊಸೆಗೆ ಮಾಡಿರೋದು ಅಂತ ನನ್ಗೆ ಫಸ್ಟ್ ಬಿಸಿ ಬಿಸಿ ಒಬ್ಬಟ್ಟು ಹಾಕೊಳ್ಬೇಕು. ಎದುರು ಸಾಕು ನಿದ್ದೆ ಮಾಡಿದ್ದು. ರೆಡಿ ಟು ಗೋ ಔಟ್. ಇವಾಗ ನಮಗೆ ಒಂದು ಕೆಫೆ ತರದ ಒಂದು ಹೊಸ ಪ್ಲೇಸ್ ಲಾಂಚ್ ಆಗ್ತದೆ, ಮೈಸೂರು ದರ್ಬಾರ್ ಅಂತ. ರೆಸ್ಟೋ ಪಬ್ ಓಪನ್ ಆಗ್ತದೆ. 2 ಇನಾಗ್ರೇಷನ್ ಇನ್ವೈಟ್ ಇದೆ, ಹೋಗ್ತಾ ಇದೀವಿ. ಸೊ ನಾವ್ ಹಿಂಗ್ ರೆಡಿ ಆಗಿದ್ದೀವಿ. ರೆಡಿಯಾಗಿ ಎಲ್ಲಾರು ಹೋಯ್ತಾ ಇರ್ತಾರೆ ಅಂತ ಅನ್ಕೋಬೇಡಿ. ಆಕ್ಚುಲಿ ಇದು ರೀಸನ್, ನಾವ್ ಆಚೆ ಹೋಗಕ್ಕೆ ಸಿಕ್ಕಕ್ಕೆ ಸುತ್ತಕ್ಕೆ ರೀಸನ್. ನಮ್ ಕೆಲ್ಸನೇ ನಮ್ಗೆ ಇನ್ವೈಟ್ ಮಾಡಿದವ್ರು ಹಂಗೆ ಅಂದ್ರು, ನೀವು ಆಷಾಢದಲ್ಲಿ ದೂರ ಆಗ್ಬಿಟ್ಟಿರಲ್ಲ, ಅದಕ್ಕೆ ನಿಮ್ಗೆ ಒಂದ್ ಮಾಡೋಣ ಅಂತ ಇನ್ವೈಟ್ ರೆಡಿ ಮಾಡಿದೀವಿ, ಬನ್ನಿ ಅಂತ ಅಂದ್ರು. ಇಲ್ಲ ಅಂದ್ರೆ ಸಚಿನ್ ಇವತ್ತಿಗೆ ಬರ್ತಿರ್ಲಿಲ್ಲ. ಎಸ್ ಸರ್, ಅದಕ್ಕೇನೆ. ಸೊ ಇವಾಗ ನಾವು ರೆಡಿಯಾಗಿ ಹೊರಟಿದೀವಿ, ಅಲ್ಲಿ ಏನಾಗುತ್ತೆ ನೋಡೋಣ. ಲೆಟ್ಸ್ ಗೋ. ಹೆಂಗಿದೆ ಏನು ಎಲ್ಲ ಅಲ್ಲಿ ತಿಳಿಸ್ತೀವಿ. ಅಂಡ್ ಗೈಸ್ ನಾವು ಡೆಸ್ಟಿನೇಷನ್ ಬಂದಿದ್ದೀವಿ. ಸೊ ಒಂದು ಹೊಸ ಕಾಫಿ ಪ್ಲೇಸ್ ಓಪನ್ ಆಗ್ತಿದೆ ಮೈಸೂರಲ್ಲಿ, ಮೈಸೂರು ಕಾಫಿ ಫೇಮಸ್. RTO ಇಂದ ಎದುರುಗಡೆನೆ ಮೈಸೂರು ದರ್ಬಾರ್ ಫಿಲ್ಟರ್ ಕಾಫಿ ಅಂತ. ಅಂಡ್ ಇದು ಗಗನ ಕಸಿನ್ ಫ್ರೆಂಡ್, ಸೊ ಅದಕ್ಕೆ ನಮ್ಗೆ ಇನ್ವೈಟ್ ಬಂದಿದೆ. ಸೊ ನೋಡೋಣ ಏನೇನು ಯಾವ ತರ ಮೆನು ಇದೆ ಅಂತ. ಒಂದೊಳ್ಳೆ ಚಳಿ ಇದೆ ವೆದರ್ ಮೈಸೂರಲ್ಲಿ. ಒಳ್ಳೆ ಕಾಫಿ ಮಾತ್ರ ಕುಡಿತೀವಿ, ಅದಾದ್ಮೇಲೆ ಏನೋ ಗೊತ್ತಿಲ್ಲ. ಅಂಡ್ ಗೈಸ್ ಇವಾಗ ಆಷಾಢ ಮಾಸ, ನಾವು ಹೊರಗಡೆ ಓಡಾಡ್ತಾ ಇದೀವಿ. ಅಂಡ್ ಯಾರು ತುಂಬಾ ಜನ ಕಮೆಂಟ್ ಹಾಕಿದ್ರು ಆಷಾಢ ಮುಗ್ದೋಯ್ತಾ ಅಂತ. ಆಷಾಢ ಮುಗ್ದಿಲ್ಲ ಗೈಸ್, ಆದ್ರೆ ಇವಳು ನಮ್ಮ ಮನೆಗ್ ಬಂದಿಲ್ಲ ಅಷ್ಟೇ. ಹೊರಗಡೆ ಮೀಟ್ ಆಗಿಲ್ಲ ಅಂದ್ರೆ ಇನ್ಯಾಕ್ ಮದುವೆ ಆಗೋದೇನಕ್ಕೆ? ಅತ್ತೆ ಸೊಸೆ ಏನೋ ಒಂದೇ ಹೊಸ್ಲೆಲ್ಲ ಓಡಾಡಬಾರ್ದಂತೆ. ಸೊ ನಾವು ಸೈಂಟಿಫಿಕ್ ರೀಸನ್ ಆಗೆಲ್ಲ ನೋಡಿದಾಗ ಅದು ಒಂದಷ್ಟು ಏನಂದ್ರೆ ಈ ಮಾಸದಲ್ಲಿ ತುಂಬಾ ಕೆಲಸ ಇರುತ್ತೆ, ಮತ್ತೆ ಈ ಟೈಮಲ್ಲಿ ಅತ್ತೆ ಸೊಸೆ ತುಂಬಾ ಜಗಳ ಆಡ್ತಾರಂತೆ. ಜಮೀನಲ್ಲೆಲ್ಲ ತುಂಬಾ ಕೆಲಸ ಇರುತ್ತೆ ಅವಾಗೆಲ್ಲ ಎಲ್ಲರೂ. ಆಮೇಲೆ ಆಷಾಢ ಮಾಸದಲ್ಲಿ ಜಗಳ ಆಡಿದ್ರೆ ಏನು ಅದು ಲೈಫ್ ಲಾಂಗ್ ಉಳ್ಕೊಳ್ಳುತ್ತೆ ಆ ಜಗಳ ಅಂತ ಯಾವ್ದೋ ಒಂದ್ ನಾನು ಓದ್ದೆ ವಿಡಿಯೋದಲ್ಲಿ. ಆ ತರದಕ್ಕೆ ಅಂತ ಹೇಳ್ತಾರೆ. ಯಾವ ತರದಕ್ಕೂ ಏನಿಲ್ಲ ಗೈಸ್, ನೀವು ಎಷ್ಟ್ ನಂಬ್ತೀರಾ ಅಷ್ಟ್ ನಂಬೇಕು, ನಾವು ಎಷ್ಟ್ ಬೇಕು ಅಷ್ಟೇ ನಂಬ್ತಾ ಇದೀವಿ. ಸೊ ಹೊರಗಡೆ ಅಂತೂ ಆರಾಮಾಗಿ ಓಡಾಡ್ತಾ ಇದೀವಿ. ನಾನ್ ನಮ್ಮ ಅತ್ತೆ ಜೊತೆ ಅಂತೂ ಇಲ್ಲ, ಸೊ ಮನೆಗ್ ಹೋಗಿಲ್ಲ. ಇವ್ರು ನಮ್ಮ ಮನೆಗೆ ಬರ್ತಾರೆ. ಮನೆಗೂ ಕರ್ಕೊಂಡು ಹೋಗ್ತೀನಿ, ಫುಲ್ ತಿಂಗ್ ಅಂತೂ ಇರಕ್ ಬಿಡಲ್ಲ. ಇರ್ತೀನಿ ಗೈಸ್, ಇರ್ತೀನಿ. ನಾನು ಒಬ್ಬನೇ ಇರೋದಾದ್ರೆ ನಾನ್ ಯಾಕೆ ಇಲ್ಲಿ ಇರ್ಬೇಕು? ಒಳ್ಳೆ ನಾನು ಎಷ್ಟು ಕೊಂಡು ಹೊಂಟಿದ್ದೀನಿ. ಡನ್ ಈಗಲೇ ಹೋಗು. ಬಸ್ಸಸ್ಲಾ ನಂಗೆ ಬರದೇ ಸರಿ ವಾ ಹೋಗೋಣ ಈಗ. ಗೈಸ್ ಫೈನಲಿ ತುಂಬಾ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಕಾಫಿ ಬಂತು. ಕಾಫಿ ಚೆನ್ನಾಗಿದೆ ಕಾಫಿ. ಗೈಸ್ ಒಂದು 3 ವರ್ಷ ಕಾಯ್ದ್ಮೇಲೆ ನಮಗೆ ಗಿಫ್ಟಿಂಗ್ ಹ್ಯಾಂಪರ್ ಸಿಕ್ಕಿದೆ. ಮಸಾಲೆ ದೋಸೆ, ಒಂದು ಫಿಲ್ಟರ್ ಕಾಫಿ, ಮತ್ತೆ ಒಂದು ಖಾರ ಬಿಸ್ಕೆಟ್. ಆಮೇಲೆ ಈಗ ಇವನ್ ಜೊತೆ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದೀವಿ. ಕಾಲೇಜಲ್ಲಿ ಏನೇನು ಬರ್ತಿಲ್ಲ, ಇವಾಗಾದ್ರೂ ಬರೀ. ಫ್ಯಾಮಿಲಿಗೆ ಇವರು ಏನ್ ಬುಕ್ ಬರೀತಾರೆ ಅಂದ್ರೆ ರೇಷನ್ ಸಾಮಾನು, ಮನೆ ಎಕ್ಸ್ಪೆನ್ಸಸ್, EMI ಲಿಸ್ಟ್ಗಳೆಲ್ಲ ನಾನು ಬರೀತೀನಿ. ಎಷ್ಟು ಬುಕ್ ಅಲ್ಲಿ ಬರೆಯೋದು ಗೊತ್ತಿಲ್ಲ ಗೈಸ್, ನಮ್ಗೆ ಈಗಾಗಲೇ ಇದು 3ನೇ ಬುಕ್. ಹೌದು, ಅಂದ್ರೆ 3ನೇ ಬುಕ್ ಅಂದ್ರೆ ಈ ಒಂದು 2 ವಾರದಲ್ಲಿ 3ನೇ ಬುಕ್. ಸೊ 4ನೇ ಬುಕ್ ಸಾರಿ, ಇವ್ರ ಕೈಯಲ್ಲಿ ಒಂದಿದೆ. ಏನ್ ಮಾಡೋದು ಗೊತ್ತಿಲ್ಲ. ಆ್ಯಂಡ್ ಇವಾಗ ಇನ್ನೊಂದು ಪಬ್ ಕಡೆ ಹೋಗ್ಬೇಕು, ಅದು ನಮ್ಮನೆ ಕಡೆನೇ ಹೋಗ್ಬೇಕು ಗೈಸ್, ವಿಜಯನಗರ. ಅಷ್ಟು ದೂರ ಹೋಗಿ ಮತ್ತೆ ಸಾತ್ ಕಡೆಗೆ ಹೋಗ್ಬೇಕು. ಇಟ್ಸ್ ಅ ಲಾಂಗ್ ಜರ್ನಿ. ನೋಡಿ ನಾವು ಅಲ್ಲಿ ಹೋಗ್ತಿದ್ರು ನಮ್ಮ ಮನೆಗೆ ಹೋಗಂಗಿಲ್ಲ, ವಾಪಸ್ ಸಾತ್ ಕಡೆಗೆ ಬರ್ತಾ ಇದೀವಿ.
ಸೊ ಬನ್ನಿ ನಮ್ಮ ಜೊತೆ ಪಬ್ಬಿಗೂ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ನಾವಿವಾಗ ಮೈಸೂರಿನ ಔಟ್ಸ್ಕರ್ಟ್ಸಲ್ಲಿ ಹೊಸದಾಗಿ ಓಪನ್ ಆಗಿರೋ ಕರ್ವ್ಸ್ ಕಿಚನ್ ಆ್ಯಂಡ್ ಬಾರ್ಗೆ ಬಂದಿದ್ದೀವಿ ಗೈಸ್. ನಾನು ಹೆಂಡ್ತಿನ ಆಷಾಢದಲ್ಲಿ ಬಾರಿಗೆ ಕರ್ಕೊಬಂದಿದ್ದೀನಿ. ಜಾಸ್ತಿ ಹೋಗಿರೋದಂದ್ರೆ ಸ್ಕೈ ಡೆಕ್ ಇವ್ರ ಮನೆ ಹತ್ರ, ಗಗನವ್ರ ಮನೆ ಹತ್ರ, ಸಾತ್ಕಳ್ಳಿಲಿ ಹೋಗಿಲ್ಲ. ಸೊ ಇದೊಂದು ಹೊಸ ಪ್ಲೇಸ್ ನಮ್ಮನೆ ಸಕ್ಕತ್ತಾಗಿದೆ. ಆಂಬಿಯನ್ಸ್ ಆಚೆಯಿಂದ ಚೆನ್ನಾಗಿದೆ, ಒಳಗಡೆ ಹೆಂಗಿದೆ ಅಂತ ನೋಡಬೇಕು. ನೆಕ್ಸ್ಟ್ ನಿಂದೆ ಬರ್ತಡೇ ಇರೋದು, ಇಲ್ಲೇ ಪಾರ್ಟಿ ಕೊಡ್ಸು ಅಂತಾರೆ ಎಲ್ಲರಿಗೂ ಪಾರ್ಟಿ ಬ್ರೋ. ಪಾರ್ಟಿಗೆ ಹೋಟೆಲ್ನವರೇ ದುಡ್ಡು ಕೊಡಿ. ಶೆಲ್ ಮಾರ್ಕ್ ಅಂತ ಕರ್ವ್ ಸಖತ್ತಾಗಿದೆ. ಆಂಬಿಯನ್ಸ್ ನೋಡಿ ಚೆಕ್ಔಟ್ ಮಾಡ್ಬೋದು. ಮೈಸೂರಲ್ಲಿ 4-5 ಪಬ್ ಅಷ್ಟೇನೋ ಇರೋದು, ಇದೊಂದು ಹೊಸದು ಆ್ಯಡ್ ಆನ್ ಆಗಿದೆ, ಚೆನ್ನಾಗಿದೆ. ಸೊ ಗೈಸ್ ಪಾರ್ಟಿ ಆ್ಯಂಡ್ ಎಲ್ಲ ಮುಗೀತು, ಚೆನ್ನಾಗಿತ್ತು. ಆ್ಯಕ್ಚುಲಿ ಒಳಗಡೆ ಏನು ವಿಡಿಯೋ ಮಾಡೋಕ್ಕಾಗಿಲ್ಲ, ಫುಲ್ ಸೌಂಡು ಗೈಸ್, DJ ಸೌಂಡು, ಅದಕ್ಕೆ ಏನು ಒಳಗಡೆ ವಿಡಿಯೋ ಮಾಡಲಿಲ್ಲ. ಫುಡ್ಡೆಲ್ಲ ಚೆನ್ನಾಗಿತ್ತು, ಆ್ಯಂಬಿಯನ್ಸ್ ಚೆನ್ನಾಗಿದೆ. ಹೊಸದು ಮೈಸೂರಿಗೆ ಹೊಸ ರೆಸ್ಟೋ ಪಬ್ ಚೆನ್ನಾಗಿ ಓಪನ್ ಆಗಿದೆ. ಇದು ಔಟ್ಸ್ಕರ್ಟ್ಸ್ ಅಲ್ಲಿ ಇದೆ ಸ್ವಲ್ಪ ಹಾಸನ್ ಇದೆಲ್ಲ ಇನ್ಫೋಸಿಸ್ ಎಲ್ಲ ಇದೆಯಲ್ಲ, ಸೊ ಆಲ್ಮೋಸ್ಟ್ IT ಅವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ರಿಫ್ರೆಶ್ಮೆಂಟ್ಗೆ. ಚೆನ್ನಾಗಿದೆ ಆ್ಯಂಬಿಯನ್ಸ್, ನೀವೇ ನೋಡ್ಬೋದು. ಇವಾಗ ನಾವು ಮನೆಗೆ ಹೋಗ್ತಾ ಇದೀವಿ. ಇಲ್ಲಿಂದ 20 ಕಿಲೋಮೀಟರ್ಗೆ ಸಾತ್ಕಳ್ಳಿ. ಇವಳನ್ನ ನಾನು ಮನೆಗೆ ಕರ್ಕೊಂಡ್ಬೇಕು, ನಾನು ಅಲ್ಲೇ ಉಳ್ಕೊತಾ ಇದ್ದೀನಿ. ಗೈಸ್ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಗೆ. ಟೈಮ್ ಇವಾಗ 10:47. ನಮ್ಮ ಅಪ್ಪ ಇದ್ದಾರೆ ಮನೇಲಿ. ಮುಂಚೆ ಆಗಿದ್ದಿದ್ರೆ ನಾನು ಇಷ್ಟೊತ್ತಲ್ಲೆಲ್ಲ ಲೇಟಾಗಿ ಬಂದೇ ಇಲ್ಲ ಮನೆಗೆ. ಏನಾದ್ರು ಒಂದು 10 o'clock 9:45 ಆಗಿದೆ ಅಂದ್ರೆ ಅಲ್ಲಿಂದ ಬರ್ಬೇಕಾದ್ರೆ ಫುಲ್ ಭಯ. ಮನೆಗೆ ಬಂದೆ ಪಾಪ ಬೈತಾರೆ ಪಪ್ಪ ಇದ್ದಾಗ ಹೊರಗಡೆ ಹೋಗೋಕ್ಕೆ ಭಯ ಆಗ್ತಿತ್ತು. ಆ್ಯಂಡ್ ಇವತ್ತು ಫೋನ್ ಮಾಡಿ ಪಪ್ಪ ಬರೋದು ಒಂದು 10:30 ಆಗುತ್ತೆ ಪಪ್ಪ ಅಂದ್ರೆ ಹ್ಞೂ ಸರಿ ಹುಷಾರು ಅಂದ್ರು. ಯಾಕೆ ಹೇಳಿ, ಮದುವೆ ಆಗಿದ್ದೀನಲ್ಲ, ಯಾಕೆ ಹೇಳಿ, ಒಂದು ಲೈಸೆನ್ಸ್ ಕಾರ್ಡ್ ಇದೆಯಲ್ಲ ಇವಾಗ ಜೊತೆಗೆ, ಅದಕ್ಕೆ ನಾನು ಸೇಫಾಗಿ ನೋಡಿ ಇವತ್ತು ಆರಾಮಾಗಿ ಬಂದಿದ್ದೀವಿ. ಸುಮ್ಮನೆ ಇದಾರೆ, ಏನಿಲ್ಲ ಬಂದ್ರ ಊಟ ಮಾಡಿ ಅಂದ್ರು, ಸುಮ್ಮನಾದ್ರು ಅಷ್ಟೇ. ಏನಾದ್ರು ನಾನು ಒಬ್ಳೆ ಬಂದಿದ್ರೆ ಇಷ್ಟೊತ್ತಲ್ಲಿ ಕೇಳೋದಿಲ್ಲ, ಕಾಲ್ ಮಾಡಿದ್ ಮನೇಲಿ ಕೂಡಿಸ್ತೀನಿ ಅಂತೆಲ್ಲ ಬೈದಿರೋರು. ಇವಾಗ ನನ್ನ ಜೊತೆ ಊರು ಸುತ್ತಾಳೆ ನೋಡಿ ಗೈಸ್. ಯಾವ ಆಷಾಢ ಮಾಡ್ತಿದ್ಯಾ ನೀನು? ನೀನ್ ಕರ್ಕೋಗಿದ್ದು, ನಾನು ನೆಮ್ಮದಿಯಾಗಿರ್ತಾ ಇದ್ದೆ ಒಬ್ಬಟ್ಟು ತಿನ್ಕೊಂಡು ಮನೇಲಿ. ಒಬ್ಬಟ್ಟು ನೋಡಿ, ಇಲ್ಲೂ ಒಬ್ಬಟ್ಟು, ಹೊರಗಡೆ ಚೆನ್ನಾಗಿ ತಿಂದವಳೆ ಆದರೂ ಒಬ್ಬಟ್ಟು ಇರಲಿ ಗೈಸ್. ಇಷ್ಟೇ ಇವತ್ತಿನ ದಿನ ಹಿಂಗಿತ್ತು ನಮ್ಮದು. ಅಂದರೆ ಜಾಸ್ತಿ ಕವರ್ ಮಾಡೋಕ್ಕಾಗಲ್ಲ, ಬಿಕಾಸ್ ಎಲ್ಲ ಕಡೆ ಗಲಿಬಿಲಿ ತುಂಬ ಸೌಂಡ್ ಇತ್ತು, ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೆ ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾಳೆ ಸಿಗ್ತೀವಿ. ನಾಳೆ ನಮ್ಮ ಅಮ್ಮನ ಬರ್ತಡೇ, ನಾಳೆ ನಮ್ಮ ಅಮ್ಮನ ಬರ್ಡೇ ವ್ಲಾಗಲ್ಲಿ ಸಿಗ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.